ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಸಾವಿರಾರು ಯೋಧರು ಹೋರಾಡಿದ್ರು. ಆದರೆ ಯುದ್ಧದ ಪ್ರತಿಯೊಂದು ಕ್ಷಣವನ್ನು ಕಣ್ಣಾರೆ ನೋಡಿದ ಒಬ್ಬ ಯೋಧ ಮಾತ್ರ ಇದ್ದ. ಆಶ್ಚರ್ಯದ ಸಂಗತಿ ಏನೆಂದ್ರೆ, ಅವನ ದೇಹ ಯುದ್ಧದಲ್ಲೇ ಇರಲಿಲ್ಲ, ಕೇವಲ ಅವನ ತಲೆ ಮಾತ್ರ ಜೀವಂತವಾಗಿತ್ತು. ಆ ತಲೆಯೇ ಯುದ್ಧದ ಅಂತ್ಯದಲ್ಲಿ ಒಂದು ಅಚ್ಚರಿಯ ಸತ್ಯವನ್ನ ಹೇಳಿತು. ಈ ಯುದ್ಧದಲ್ಲಿ ನನಗೆ ಪಾಂಡವರು ಕಾಣಲಿಲ್ಲ, ಕೌರವರು ಕಾಣಲಿಲ್ಲ. ನನಗೆ ಕಾಣಿಸಿದ್ದು ಶ್ರೀಕೃಷ್ಣನ ಸುದರ್ಶನ ಚಕ್ರ ಮಾತ್ರ ಎಂದು ಹೇಳಿದ ಆ ಯೋಧ ಯಾರು ಗೊತ್ತಾ? ಅವನೇ ಭೀಮನ ಮೊಮ್ಮಗ ಬಾರ್ಬರಿಕ. ಆದರೆ ಶ್ರೀಕೃಷ್ಣನು ಅವನ ತಲೆಯನ್ನು ಯಾಕೆ ದಾನವಾಗಿ ಕೇಳಿದ? ಆ ತಲೆ ನಂತರ ಎಲ್ಲಿಗೆ ಹೋಯಿತು? ಇಂದಿಗೂ ರಾಜಸ್ಥಾನದ ಕಾಠು ಶ್ಯಾಮ್ ದೇವಸ್ಥಾನದಲ್ಲಿರುವ ಮೂರ್ತಿಯೇ ಬಾರ್ಬರಿಕನ ತಲೆಯ? ಈ ನಂಬಿಕೆಯ ಹಿಂದಿನ ಪುರಾಣ ಇತಿಹಾಸ ಮತ್ತು ನಿಗೂಢ ರಹಸ್ಯಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ, ಭೀಮ, ಕರ್ಣ, ಭೀಷ್ಮ, ದ್ರೋಣರಂತಹ ಮಹಾರಥಿಗಳು ಯುದ್ಧ ಮಾಡಿದ್ರು. ಆದರೆ ಯುದ್ಧವನ್ನ ಮೊದಲಿನಿಂದ ಕೊನೆಯವರೆಗೂ ಕಣ್ಣಾರೆ ನೋಡಿದ ಏಕೈಕ ಯೋಧನೇ ಬಾರ್ಬರಿಕ. ಅವನು ಬಾಣ ಹಿಡಿದು ಯುದ್ಧ ಮಾಡ್ಲೇ ಇಲ್ಲ, ಆದ್ರೆ ಇಡೀ ಯುದ್ಧದ ಸಾಕ್ಷಿಯಾದ. ಅವನ ದೇಹ ನೆಲಕ್ಕೆ ಬಿದ್ದರೂ ಅವನ ಕಣ್ಗಳು ಮಾತ್ರ ಯುದ್ಧದ ಪ್ರತಿಯೊಂದು ಕ್ಷಣವನ್ನ ನೋಡಿದ್ವು. ಆ ಯೋಧನೇ ಭೀಮನ ಮೊಮ್ಮಗ ಬಾರ್ಬರಿಕ. ಬಾರ್ಬರಿಕನು ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯಾದ ಭೀಮನ ಮೊಮ್ಮಗ. ಭೀಮನ ಮಗ ಘಟೋತ್ಕಚ ಮತ್ತು ನಾಗಕನ್ಯೆ ಮೌರ್ವಿಯ ಪುತ್ರನೇ ಬಾರ್ಬರಿಕ. ಬಾಲ್ಯದಿಂದಲೇ ಅವನು ಅಪರೂಪದ ಪರಾಕ್ರಮಿಯಾಗಿದ್ದ. ಅನೇಕ ದೇವತೆಗಳಿಂದ ಅಸ್ತ್ರಶಸ್ತ್ರಗಳನ್ನ ಪಡೆದಿದ್ದ ಮಹಾವೀರ. ಶಿವನ ಕೃಪೆಯಿಂದ 3 ಅದ್ಭುತ ಬಾಣಗಳನ್ನ ಪಡೆದಿದ್ದ. ಈ 3 ಬಾಣಗಳ ಶಕ್ತಿಯೇ ಅವನನ್ನು ಜಗತ್ತಿನ ಅತ್ಯಂತ ಅಪಾಯಕಾರಿ ಯೋಧನನ್ನಾಗಿ ಮಾಡಿತು. ಬಾರ್ಬರಿಕನ ಬಳಿ ಕೇವಲ 3 ಬಾಣಗಳಷ್ಟೇ ಇದ್ವು, ಆದರೆ ಅವುಗಳ ಸಾಮರ್ಥ್ಯ ಅಸಾಧಾರಣ. ಮೊದಲ ಬಾಣ ಕೊಲ್ಲಬೇಕಾದವರನ್ನ ಗುರುತಿಸುತ್ತಿತ್ತು, ಇನ್ನು 2ನೆಯ ಬಾಣ ಉಳಿಸಬೇಕಾದವರನ್ನ ಗುರುತಿಸುತ್ತಿತ್ತು. 3ನೇ ಬಾಣ ಗುರುತಿಸಲ್ಪಟ್ಟ ಎಲ್ಲಾ ಗುರಿಗಳನ್ನ ಕ್ಷಣಾರ್ಧದಲ್ಲಿ ಸಂಹರಿಸಿ ಮತ್ತೆ ಬಿಲ್ಲಿಗೆ ಹಿಂದಿರುಗುತ್ತಿತ್ತು. ಈ ಕಾರಣಕ್ಕೆ ಬಾರ್ಬರಿಕ ಒಬ್ಬನೇ ಸಂಪೂರ್ಣ ಸೇನೆಯನ್ನ ಸೋಲಿಸಬಹುದಾಗಿತ್ತು. ಬಾರ್ಬರಿಕನು ತನ್ನ ತಾಯಿಗೆ ಒಂದು ಮಾತು ಕೊಟ್ಟಿದ್ದ. ಯಾವ ಪಕ್ಷ ದುರ್ಬಲವಾಗಿರುತ್ತದೆಯೋ ನಾನು ಅವರ ಪರವಾಗಿ ಯುದ್ಧ ಮಾಡುತ್ತೇನೆ ಅಮ್ಮ ಎಂದು. ಈ ಪ್ರತಿಜ್ಞೆಯೇ ಮುಂದೆ ಮಹಾಭಾರತದ ಅತ್ಯಂತ ದೊಡ್ಡ ಸಮಸ್ಯೆ ಆಯಿತು. ಯುದ್ಧದಲ್ಲಿ ಯಾವ ಪಕ್ಷ ದುರ್ಬಲವಾಗಿರುತ್ತದೆಯೋ ಅವನು ಆ ಪಕ್ಷಕ್ಕೆ ಸೇರುತ್ತಿದ್ದ. ನಂತರ ಮತ್ತೊಂದು ಪಕ್ಷ ದುರ್ಬಲವಾಗುತ್ತಿತ್ತು. ಹೀಗೆ ಅವನು ಮತ್ತೆ ಪಕ್ಷವನ್ನ ಬದಲಾಯಿಸ್ತಾ ಇದ್ದ. ಕೊನೆಗೆ ಇಬ್ಬರನ್ನು ಸಂಹರಿಸಿ ಒಬ್ಬನೇ ಉಳಿಯುವ ಸಾಧ್ಯತೆ ಇತ್ತು. ಇದನ್ನು ಶ್ರೀಕೃಷ್ಣ ಮೊದಲೇ ಅರಿತಿದ್ದ. ಹಾಗಾಗಿ ಸ್ವತಃ ಶ್ರೀಕೃಷ್ಣನೇ ಬ್ರಾಹ್ಮಣನ ವೇಷದಲ್ಲಿ ಬಂದದ್ದು. ಯುದ್ಧ ಆರಂಭವಾಗುವ ಮೊದಲು ಶ್ರೀಕೃಷ್ಣನು ಬ್ರಾಹ್ಮಣ ರೂಪದಲ್ಲಿ ಬಾರ್ಬರಿಕನನ್ನ ಭೇಟಿಯಾದ. ನಿನ್ನ ಶಕ್ತಿ ಎಷ್ಟು ಎಂದು ಕೇಳಿದ. ಬಾರ್ಬರಿಕನು ಒಂದು ಮರದ ಎಲೆಗಳನ್ನೆಲ್ಲ ಒಂದೇ ಬಾಣದಿಂದ ಗುರುತಿಸಿ ತೋರಿಸಿದ. ಕೃಷ್ಣನು ಒಂದು ಎಲೆಯನ್ನು ತನ್ನ ಪಾದದ ಕೆಳಗೆ ಅಡಗಿಸಿದರೂ ಬಾಣವು ಪಾದದ ಸುತ್ತಲೂ ಸುತ್ತತೊಡಗಿತ್ತು. ಅದನ್ನು ನೋಡಿ ಕೃಷ್ಣನಿಗೆ ಬಾರ್ಬರಿಕನ ನಿಜವಾದ ಶಕ್ತಿ ಅರಿವಾಯಿತು. ಬ್ರಾಹ್ಮಣನ ರೂಪದಲ್ಲಿದ್ದ ಕೃಷ್ಣನು ನನಗೆ ದಾನ ಕೊಡುತ್ತೀಯಾ ಎಂದು ಕೇಳಿದ. ಬಾರ್ಬರಿಕ ತಕ್ಷಣ ಒಪ್ಪಿದ. ಆಗ ಕೃಷ್ಣನು ನನಗೆ ನಿನ್ನ ತಲೆಯೇ ಬೇಕು ಎಂದನು. ಕ್ಷಣಕಾಲ ಬಾರ್ಬರಿಕ ಆಶ್ಚರ್ಯಗೊಂಡ, ಆದರೆ ಕ್ಷತ್ರಿಯನಾಗಿ ಕೊಟ್ಟ ಮಾತನ್ನ ಉಳಿಸಿಕೊಂಡ. ಅವನ ನಿರ್ಧಾರಕ್ಕೆ ಮಣಿದ ಕೃಷ್ಣ ತನ್ನ ನಿಜ ರೂಪವನ್ನ ತೋರಿಸಿದ. ಬಾರ್ಬರಿಕನು ಭಕ್ತಿಯಿಂದ ತನ್ನ ತಲೆಯನ್ನ ದಾನ ಮಾಡಿದ. ಇದನ್ನು ಮಹಾಭಾರತದಲ್ಲಿ ಅತ್ಯಂತ ಮಹಾ ತ್ಯಾಗಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಆದ್ರೆ ಬಾರ್ಬರಿಕನು ಒಂದು ಆಸೆಯನ್ನ ವ್ಯಕ್ತಪಡಿಸಿದ. ಈ ಮಹಾಯುದ್ಧವನ್ನ ನಾನು ಸಂಪೂರ್ಣವಾಗಿ ನೋಡಬೇಕು ಎಂದ. ಅದಕ್ಕೆ ಶ್ರೀಕೃಷ್ಣನು ಅವನ ಆಸೆಯನ್ನ ಒಪ್ಪಿಕೊಂಡ. ಅವನ ತಲೆಯನ್ನ ಒಂದು ಎತ್ತರದ ಬೆಟ್ಟದ ಮೇಲೆ ಸ್ಥಾಪಿಸಿದ.
ಅಲ್ಲಿಂದಲೇ ಬಾರ್ಬರಿಕನ ತಲೆ 18 ದಿನಗಳ ಕುರುಕ್ಷೇತ್ರ ಯುದ್ಧವನ್ನ ಸಂಪೂರ್ಣವಾಗಿ ನೋಡಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇದು ಮಹಾಭಾರತದ ಅತ್ಯಂತ ವಿಶಿಷ್ಟ ಘಟನೆಗಳಲ್ಲಿ ಒಂದಾಗಿದೆ. ಯುದ್ಧ ಮುಗಿದ ನಂತರ ಪಾಂಡವರ ನಡುವೆ ಒಂದು ಚರ್ಚೆ ನಡೆಯಿತು. ಈ ವಿಜಯಕ್ಕೆ ಕಾರಣ ಯಾರು ಎಂದು. ಆಗ ಭೀಮ ತನ್ನ ಬಲವನ್ನ ಹೊಗಳಿದ, ಅರ್ಜುನ ತನ್ನ ಗಾಂಧೀವವನ್ನ ನೆನೆಸಿಕೊಂಡ, ಇತರೆ ಯೋಧರು ತಮ್ಮ ಸಾಹಸವನ್ನ ವಿವರಿಸಿದರು. ಆಗ ಶ್ರೀಕೃಷ್ಣ ಹೇಳಿದ, ಇಡೀ ಯುದ್ಧವನ್ನ ನೋಡಿದ ಸಾಕ್ಷಿಯನ್ನೇ ಕೇಳೋಣ ಎಂದು. ಎಲ್ಲರೂ ಬಾರ್ಬರಿಕನ ತಲೆಯ ಬಳಿ ಹೋದರು. ಆಗ ಬಾರ್ಬರಿಕ ಹೇಳಿದ ಉತ್ತರ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಕೃಷ್ಣ ಕೇಳಿದ, ಬಾರ್ಬರಿಕ, ಯುದ್ಧದಲ್ಲಿ ನಿನಗೆ ಯಾರು ಹೋರಾಡಿದಂತೆ ಕಾಣಿಸಿತ್ತು ಎಂದು. ಬಾರ್ಬರಿಕ ಉತ್ತರಿಸಿದ, ಕೃಷ್ಣ, ನನಗೆ ಪಾಂಡವರು ಕಾಣಲಿಲ್ಲ, ಕೌರವರು ಕಾಣಲಿಲ್ಲ. ನಾನು ನೋಡಿತು ಒಂದೇ ಶಕ್ತಿ. ನಿಮ್ಮ ಸುದರ್ಶನ ಚಕ್ರವೇ ಅಧರ್ಮಿಗಳನ್ನ ಸಂಹರಿಸುತ್ತಿತ್ತು. ನಿಮ್ಮ ದೈವಿಕ ಸಂಕಲ್ಪವೇ ವಿಜಯವನ್ನ ತಂದುಕೊಟ್ಟಿತು ಎಂದಾಗ ಎಲ್ಲರೂ ಮೌನವಾದರು. ವಿಜಯದ ನಿಜವಾದ ಕಾರಣ ದೈವಿಕ ಇಚ್ಛೆ ಎಂಬ ಸಂದೇಶವನ್ನ ಈ ಘಟನೆ ನೀಡುತ್ತದೆ. ಅಷ್ಟಕ್ಕೂ ನಂತರ ಬಾರ್ಬರಿಕ ತಲೆ ಏನಾಯ್ತು ಎಂಬ ಪ್ರಶ್ನೆ ಮೂಡುತ್ತೆ. ಇಲ್ಲಿಂದಲೇ ನೋಡಿ ಆರಂಭವಾಗುತ್ತೆ ನಿಗೂಢವಾದ ಕತೆ. ಕೆಲವು ಪುರಾಣಗಳ ಕಥೆಗಳ ಪ್ರಕಾರ ಯುದ್ಧದ ನಂತರ ಶ್ರೀಕೃಷ್ಣನು ಬಾರ್ಬರಿಕನ ತಲೆಗೆ ಮೋಕ್ಷವನ್ನ ನೀಡಿದ ಎಂದರೆ ಉತ್ತರ ಭಾರತದ ಜನಪದ ನಂಬಿಕೆಗಳಲ್ಲಿ ಮತ್ತೊಂದು ಪ್ರಸಿದ್ಧ ಕಥೆ ಇದೆ. ಆ ಕಥೆಯ ಪ್ರಕಾರ ಕಲಿಯುಗದಲ್ಲಿ ಬಾರ್ಬರಿಕನು ಶ್ಯಾಮ ಎಂಬ ಹೆಸರಿನಲ್ಲಿ ಪೂಜಿಸಲ್ಪಡುವೆ ಎಂದು ಶ್ರೀಕೃಷ್ಣನು ವರ ನೀಡಿದ್ದಂತೆ. ಅಲ್ಲದೆ ಯಾರು ಭಕ್ತಿಯಿಂದ ಅವನನ್ನ ಸ್ಮರಿಸುತ್ತಾರೋ ಅವರ ಕಷ್ಟಗಳನ್ನ ದೂರ ಮಾಡುವ ಶಕ್ತಿ ಅವನಿಗೆ ಸಿಗುತ್ತದೆ ಎಂದು ಆಶೀರ್ವದಿಸಿದರು. ಇದಕ್ಕೆ ಪುಷ್ಟಿ ನೀಡುವಂತೆ ರಾಜಸ್ಥಾನದ ಸಿಕ್ಕರ್ ಜಿಲ್ಲೆಯ ಖಾಟು ಎಂಬ ಊರಿನಲ್ಲಿ ಪ್ರಸಿದ್ಧ ಖಾಟು ಶ್ಯಾಮ್ ದೇವಸ್ಥಾನವಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶತಮಾನಗಳ ನಂತರ ಒಂದು ಹಸುವು ಪ್ರತಿದಿನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸ್ವತಃ ಹಾಲು ಸುರಿಸುತ್ತಿತ್ತಂತೆ. ಅಲ್ಲಿ ಅಗೆದಾಗ ಒಂದು ದೈವಿಕ ತಲೆ ದೊರಕಿತ್ತು ಎಂಬ ನಂಬಿಕೆ ಕೂಡ ಇದೆ. ಆ ತಲೆಯನ್ನೇ ಬಾರ್ಬರಿಕನ ತಲೆ ಎಂದು ಭಕ್ತರು ನಂಬುತ್ತಾರೆ. ನಂತರ ಅದನ್ನು ಖಾಟು ಶ್ಯಾಮ್ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಎಂದು ಸ್ಥಳ ಪುರಾಣ ಹೇಳುತ್ತವೆ. ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಈ ಕಥೆ ಜನಪ್ರಿಯ ಭಕ್ತಿ ಸಂಪ್ರದಾಯದಲ್ಲಿ ಬಹಳ ಪ್ರಸಿದ್ಧವಾಗಿದ್ದು ಮಹಾಭಾರತದ ಮೂಲ ಪಠ್ಯದಲ್ಲಿರುವ ವಿವರಣೆಯಲ್ಲ. ಖಾಟು ಶ್ಯಾಮ್ನನ್ನ ಶ್ರೀಕೃಷ್ಣನ ಆಶೀರ್ವಾದ ಪಡೆದ ಮಹಾಭಕ್ತನೆಂದು ನಂಬಲಾಗುತ್ತೆ. ಅವನನ್ನ ಸ್ಮರಿಸಿದರೆ ಕಷ್ಟಗಳು ದೂರವಾಗುತ್ತವೆ. ಇನ್ನು ಬಾರ್ಬರಿಕನ ಜೀವನ ನಮಗೆ 3 ಮಹತ್ವದ ಪಾಠಗಳನ್ನ ಕಲಿಸುತ್ತದೆ. ಮೊದಲನೆಯದ್ದು ಶಕ್ತಿ ಇದ್ದರೂ ವಿನಯ ಇರಬೇಕು. ಎರಡನೆಯದ್ದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ಕ್ಷತ್ರಿಯನ ಧರ್ಮ. ಮೂರನೆಯದ್ದು ದೇವರ ಸಂಕಲ್ಪದ ಮುಂದೆ ಅತಿ ದೊಡ್ಡ ಶಕ್ತಿಯು ತಲೆ ಬಾಗಲೇಬೇಕು ಎಂದು. ತನ್ನ ಪ್ರಾಣವನ್ನೇ ದಾನ ಮಾಡಿದರೂ ಧರ್ಮವನ್ನ ಕಾಪಾಡಿದ ಮಹಾಯೋಧನಾಗಿ ಬಾರ್ಬರಿಕ ಇಂದಿಗೂ ಭಕ್ತರ ಹೃದಯದಲ್ಲಿ ಜೀವಂತನಾಗಿದ್ದಾನೆ. ಹಾಗಾದರೆ ಬಾರ್ಬರಿಕನ ತಲೆ ನಿಜವಾಗಿಯೂ ಖಾಟು ಶ್ಯಾಮ್ ದೇವಾಲಯದಲ್ಲಿದೆಯೇ ಅನ್ನೋ ಪ್ರಶ್ನೆಗೆ ಐತಿಹಾಸಿಕ ಸಾಕ್ಷ್ಯಗಳು ಸೀಮಿತವಾಗಿದ್ದರೂ ಕೋಟ್ಯಾಂತರ ಭಕ್ತರು ಅದನ್ನು ಭಕ್ತಿಯ ಸಂಕೇತವಾಗಿ ಆರಾಧಿಸುತ್ತಾರೆ. ಪುರಾಣಗಳಲ್ಲಿ ಬಾರ್ಬರಿಕನ ತ್ಯಾಗ, ಶ್ರೀಕೃಷ್ಣನ ವರ ಮತ್ತು ಯುದ್ಧದ ಸಾಕ್ಷಿಯಾದ ತಲೆಯ ಕಥೆ ಅಮರವಾಗಿದೆ. ಜನಪದ ಸಂಪ್ರದಾಯದಲ್ಲಿ ಆ ತಲೆ ಖಾಟು ಶ್ಯಾಮನಾಗಿ ಪೂಜಿಸಲ್ಪಡುತ್ತದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ನಂಬಿಕೆ, ಭಕ್ತಿ ಮತ್ತು ಪುರಾಣ ಈ 3 ಒಂದಾಗುವ ಸ್ಥಳವೇ ಬಾರ್ಬರಿಕನ ಕತೆ. ನಿಮ್ಗೇನಾದ್ರೂ ಖಾಟು ಶ್ಯಾಮನ ಕುರಿತಾದ ಕಥೆಗಳೇನಾದ್ರೂ ತಿಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.